ನೋಡಿ, ಅದ್ಭುತವಾದಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರುವಂಥದ್ದು. ಕ್ಷೀರಾಭಿಷೇಕ, ಜಲಾಭಿಷೇಕ, ಗಂಧಾಭಿಷೇಕ, ಹೀಗೆ ಹಲವು ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕ ಪ್ರಿಯ ಶಿವ. ಈಗ ಸದ್ಯ ಅಭಿಷೇಕ ನೆರವೇರ್ತಾ ಇರುವಂತಹ ದೃಶ್ಯಗಳು. ಕೆಲವೇ ಕ್ಷಣಗಳಲ್ಲಿ ಸೂರ್ಯ ಮಜ್ಜನ ನಡಿಲಿಕ್ಕಿದೆ. ಆ ದೃಶ್ಯಗಳನ್ನು ತಾವು ಕಣ್ತುಂಬಿಕೊಡ್ತಾ ಇದ್ದೀರಿ. ಈ ದೃಶ್ಯಕ್ಕಾಗಿ ಸಹಸ್ರ ಭಕ್ತಗಣ ಈಗ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕಾದು ಕುಳಿತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ದಿನ ಮತ್ತು ಸಂದರ್ಭ. ಸೂರ್ಯ ರಶ್ಮಿ ಸ್ಪರ್ಶ ಒಂದು 2ರಿಂದ 5 ನಿಮಿಷಗಳ ಕಾಲ ಆಗ್ಲಿಕ್ಕಿದೆ ಅನ್ನುವಂತಹದ್ದು. ಈಗ ಸೂರ್ಯ ಕಿರಣ ದೇವಸ್ಥಾನವನ್ನ ಪ್ರವೇಶಿಸಿ ಆಗಿದೆ. ಮೊದಲು ನಂದಿ ಸ್ಪರ್ಶ ಆಗುತ್ತೆ. ನಂದಿಯ 2 ಕೊಂಬುಗಳ ಮಧ್ಯದಿಂದ ಸೂರ್ಯ ಕಿರಣ ಶಿವನ ಪಾಣಿಪೀಠವನ್ನು ಸ್ಪರ್ಶ ಮಾಡುತ್ತೆ. ಪಾಣಿಪೀಠದಿಂದ ನಿಧಾನಕ್ಕೆ ಗವಿಗಂಗಾಧರೇಶ್ವರನಿಗೆ ಸೂರ್ಯ ಕಿರಣ ಮಜ್ಜನ ಆಗ್ಲಿಕ್ಕಿದೆ. ಒಂದು 2ರಿಂದ 5 ನಿಮಿಷಗಳ ಕಾಲ ನಡೆಯುವಂತಹ ಒಂದು ವಿಶೇಷ ಕೌತುಕ ಇದು. ಆ ವಿಶೇಷವಾದಂತಹ ಸಂದರ್ಭಕ್ಕೆ ಎಲ್ಲರೂ ಕಾದು ಕುಳಿತಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಅನೇಕ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಗಜೇಂದ್ರ ಬಾಬು ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಗೆ ಬಣ್ಣಿಸ್ತೀರಿ ಈ ದಿನವನ್ನ? ಬಹಳ ವಿಶೇಷವಾದಂತಹ ಸಂದರ್ಭಕ್ಕೆ ನೀವು ಎಲ್ಲರೂ ಸಾಕ್ಷಿ ಆಗ್ತಿದ್ದೀವಿ. ಖಂಡಿತ. ರಿಪಬ್ಲಿಕ್ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಗೂ ಕೂಡ ಶುಭಾಶಯಗಳು ಗುರುಗಳೇ. ತಾವು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕೆ ರಾಜ್ಯದ ಜನತೆ ಪರವಾಗಿ ತಮಗೆ ಅಭಿನಂದನೆಗಳು. ಇದು 2 ವಿಚಾರದಲ್ಲಿ ನಾವು ವಿಶ್ಲೇಷಣೆ ಮಾಡ್ತೇವೆ. ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಇನ್ನೊಂದು ವಾಸ್ತುಶಾಸ್ತ್ರದ ಪ್ರಕಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂದಿನ ದಿನಗಳಲ್ಲಿ ಯಾವಾಗ ಸೂರ್ಯನು ತನ್ನ ಪಥವನ್ನ ಉತ್ತರಾಯಣಕ್ಕೆ ಚಲನೆ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನ ಜನತೆಗೆ ಮತ್ತೆ ಋಷಿಮುನಿಯವರು ಮತ್ತೆ ಎಲ್ಲರೂ ತಿಳ್ಕೋಬೇಕಾಗಿದ್ದರಿಂದ ಆಗ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಇದನ್ನ ವಾಸ್ತು ಪ್ರಕಾರ ನಿರ್ಮಾಣ ಮಾಡಿದಾಗ ಮಾತ್ರ ಈ ಬಿಂಬ ಸೂರ್ಯನ ಕಿರಣ ಶಿವನ ಮೇಲೆ ಯಾವತ್ತು ಬೀಳುತ್ತೋ ಅಲ್ಲಿಂದ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗತ್ತೆ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಚಿಂತನೆ. ಮತ್ತೆ ಸೂರ್ಯನು ಅಲ್ಲಿಂದ ತನ್ನ ಪಥವನ್ನ ಬದಲಾಯಿಸಿ ಜನಜೀವನವನ್ನ ಮುಂದಿನ ದಿನಗಳಲ್ಲಿ 6 ತಿಂಗಳ ಕಾಲ ದೇವತೆಗಳಿಗೆ ದಿನವಾದುದರಿಂದ ದೇವತೆಗಳ ದರ್ಶನ ಮಾಡೋದಕ್ಕೆ ಒಂದು ಅವಕಾಶ. ಇದರಲ್ಲಿ 2 ವಿಚಾರವನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ವಾಸ್ತುಶಾಸ್ತ್ರದ ಒಂದು ಲೆಕ್ಕಾಚಾರ ಕೂಡ ಅದರಲ್ಲಿ ಮಾಡಬೇಕಾಗತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಆ ಒಂದು ಶಿವಲಿಂಗವನ್ನ ಸ್ಥಾಪಿಸಿ ಆ ದಿನವೇ ಆ ಪಥವನ್ನ ಸೂರ್ಯನ ಚೇಂಜ್ ಮಾಡೋ ದಿನವೇ ಅದು ಯಾವ ರೀತಿ ಅಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರ. ಅಂದ್ರೆ ನಮ್ಮ ಪೂರ್ವಿಕರು ಮ್ಯಾಥಮೆಟಿಕ್ಸ್ ಅಲ್ಲಾಗಲಿ ಜ್ಯೋತಿಷ್ಯ ಶಾಸ್ತ್ರದಾಗಲಿ ಮತ್ತು ಆಕಾಶಕಾಯಗಳ ಬಗ್ಗೆ ಎಷ್ಟು ಬುದ್ಧಿವಂತರಾಗಿದ್ರು ಅಂತ ಹೇಳಿದ್ರೆ ಇದು ಪ್ರಪಂಚದಲ್ಲಿ ಎಲ್ಲೂ ಇಷ್ಟು ಒಂದು ಚಿಂತನೆ ಎಲ್ಲೂ ಇರಲಿಲ್ಲ. ಭೂಮಿ ಮತ್ತೆ ಆಕಾಶವನ್ನು ಒಂದುಪಡಿಸಿ ಕಾಸ್ಮಿಕ್ ಅನ್ನ ಭೂಮಂಡಲಕ್ಕೆ ತರ್ತಕ್ಕಂಥ ಶಕ್ತಿ ಅವತ್ತಿನ ನಮ್ಮ ಋಷಿಮುನಿಯವರಿಗಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿಭೂತ. ಈ ದಿಕ್ಕಿನಲ್ಲಿ ನಾವು ಇದನ್ನ ನೋಡ್ಬೇಕು ಹೊರತು ಇಲ್ಲಿ ತದನಂತರ ಪೂಜೆ ಪುನಸ್ಕಾರಗಳು ನಡೆಯೋದು, ಅಭಿಷೇಕಗಳು ನಡೆಯೋದು, ಅಭಿಷೇಕ ನಡೀತಾ ಇರತಕ್ಕಂಥದ್ದು, ಮತ್ತೆ ಇದು ಬೆಳ್ತಕ್ಕಂಥ ಸಮಯ, ಆ ಸಮಯದ ಒಂದು ಲಗ್ನ, ಆ ಲಗ್ನದಿಂದ ಒಂದು ಕುಂಡಲಿಯನ್ನ ರಚನೆ ಮಾಡಿ ಈ 6 ತಿಂಗಳ ಕಾಲ ಯಾವ ರೀತಿ ಈ ನಮ್ಮ ಜನಜೀವನ ಇರುತ್ತೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ರಾಜನಿಗೆ, ಜನತೆಗೆ, ಮಳೆ ಬೆಳೆ, ರೈತ
ವ್ಯಾಪಾರ ವ್ಯವಹಾರ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಕೂಡ ಒಂದು ವಿಚಾರದಲ್ಲಿ ಅದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸಲ್ಲಿ ಅದನ್ನು ಮಾಡತಕ್ಕಂಥದ್ದು ಒಂದು. ಎರಡನೇದು, ಉತ್ತರಾಯಣ ಪುಣ್ಯಕಾಲ ಶುರು ಆದಂತ ಗವಿಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಮಾತ್ರ ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ ಅಲ್ಲಿಂದ ಎರಡು ದಾರಿಗಳು ಕವಲಾಗುತ್ತೆ, ಒಂದು ಕಾಶಿಗೆ ಹೋಗುತ್ತೆ, ಇನ್ನೊಂದು ಕೈಲಾಸಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಎರಡು ವಿಚಾರ ಇದೆ. ಅದು ಈಗ ರಹಸ್ಯವಾಗಿ ಉಳಿದೋಗಿದೆ. ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮತ್ತೆ ಸಂಶೋಧನೆ ಆಗ್ಬೇಕಾಗಿದೆ. ಆಗ ಅಲ್ಲಿಂದ ಕಾಶಿಯಿಂದ ಮತ್ತೆ ಕೈಲಾಸದಿಂದ ನಮ್ಮ ಋಷಿಮುನಿಯವರು ಶಕ್ತಿಗಳು ಎನರ್ಜಿ ಸಬ್ಜೆಕ್ಟ್ ಆದ್ರಿಂದ ಇಲ್ಲಿ ಬರ್ತಾ ಇದ್ರು, ಇಲ್ಲಿ ತಕ್ಕಂತ ಪೂಜೆ ಮಾಡಿ ಅಲ್ಲಿ ಹೋಗ್ತಾ ಇದ್ರು, ಅಲ್ಲಿ ಹೋಗಿ ಇಲ್ಲಿ ಬರ್ತಾ ಇದ್ರು, ಇಲ್ಲಿ ಹೋಗಿ ಅಲ್ಲಿ ಬರ್ತಾ ಇದ್ರು. ಅಂದ್ರೆ ಗವಿಗಂಗಾಧರೇಶ್ವರನ ದೇವಸ್ಥಾನಕ್ಕೂ ನಮ್ಮ ವಾರಣಾಸಿಲಿ ಇರ್ತಕ್ಕಂಥ ಈಶ್ವರನಿಗೂ ಕೈಲಾಸಲ್ಲಿ ಇರ್ತಕ್ಕಂಥ ಈಶ್ವರನ ಡಯಾಗ್ರಾಮ್ ನೀವು ಟಚ್ ಮಾಡಿದ್ರೆ ಇದು ಹೋಗಿ ಒಂದ್ ಕಡೆಯಿಂದ ಒಂದು ಸೇರ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ದೇವಾಲಯಕ್ಕೆ ನಾವು ಎರಡು ವಿಚಾರಗಳನ್ನ ತೆಗೆದುಕೊಳ್ಬೇಕು, ಜ್ಯೋತಿಷಾಸ್ತ್ರ ಮತ್ತು ವಾಸ್ತುಶಾಸ್ತ್ರ ಪ್ಲಸ್ ಪಂಚಾಂಗ. ಈ ಮೂರನ್ನ ಗಣಕೀಕರಣ ಮಾಡಿದಾಗ ತ್ರಿಸಂಗಮವಾಗುತ್ತೆ. ಇದು ಮೂರು ಸಂಗಮದಲ್ಲಿ ಇದು ಒಂದು ಒಳ್ಳೆಯ ಒಂದು ಉದಾಹರಣೆ. ನಮ್ಮ ಪೂರ್ವಿಕರು ಎಷ್ಟು ಜ್ಞಾನವಂತರಾಗಿದ್ದು, ಆಧ್ಯಾತ್ಮಿಕದಲ್ಲೇ ಎಷ್ಟು ಚಿಂತನೆಯನ್ನ ಮಾಡ್ತಿದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಷ್ಟೆ. ಆದ್ರಿಂದ ಸೂರ್ಯನ ಇವತ್ತಿನಿಂದ ಯಾವ ಟೈಮ್ಗೆ ಇವನು ಸೂರ್ಯ ಲಿಂಗವನ್ನ ಸ್ಪರ್ಶ ಮಾಡ್ತಾನೆ, ಆ ಸ್ಪರ್ಶದ ಸಮಯಕ್ಕೆ ತೆಗೆದುಕೊಂಡು ಒಂದು ನಾವು ಕುಂಡಲಿಯನ್ನು ತಯಾರಿಸಿ ಈ ಆಗು ಹೋಗುಗಳನ್ನ ಪ್ರಪಂಚದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳನ್ನ ಗುರುತಿಸಿ ಮಾಡ್ತಾ ಇದೆ ಅಷ್ಟೇ. ಮತ್ತು ಇನ್ನೊಂದು ವಿಚಾರ ಇದೆ ಗುರುಗಳೇ, ಈ ಸೂರ್ಯರಶ್ಮಿ ಸ್ಪರ್ಶವನ್ನ ವೀಕ್ಷಣೆ ಮಾಡೋದ್ರಿಂದ ದೋಷ ಪರಿಹಾರವಾಗುತ್ತೆ ಅನ್ನುವಂತಹ ನಂಬಿಕೆಯೂ ಕೂಡ ಇದೆ. ಇದರ ಬಗ್ಗೆ ತಾವು ಹೇಳೋದಾದ್ರೆ? ಅಲ್ಲಿ ಒಂದು ಶಿವಲಿಂಗವನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮತ್ತು ಸೂರ್ಯ ಪ್ರತಿಯೊಂದು ಆತ್ಮದಲ್ಲಿ ಆತ್ಮಕಾರಕನಾಗಿ ಸ್ಪರ್ಶ ಮಾಡ್ತಾ ಇರ್ತಕ್ಕಂಥ ವಿಚಾರ ಇರೋದ್ರಿಂದ ಅವನು ಆತ್ಮಕಾರಕನಾಗಿ ನಮ್ಮ ಇಡೀ ದೇಹದಲ್ಲಿ ಯಾವುದೇ ರೋಗ ರುಜಿನಗಳಿಲ್ಲದೆ ಪ್ರತಿಬಿಂಬಿಸ್ತಕ್ಕಂಥ ಸೂರ್ಯನೇ ನಮ್ಮ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಕಣ್ಣು. ಒಂದು ಸೂರ್ಯ ಮತ್ತು ಚಂದ್ರರು ಎರಡು ಕಣ್ಣುಗಳಿದ್ದಾಗೆ ಅಂದಾಗ ಈ ಸೂರ್ಯನ ಸ್ಪರ್ಶದಿಂದ ಇವತ್ತು ಅದು ಗುರುವಾರ ಆಗ್ತಾ ಇರೋದ್ರಿಂದ ಗುರುವಾರಗಳಲ್ಲಿ ಆಗ್ತಕ್ಕಂಥ ಸೂರ್ಯ ಸ್ಪರ್ಶ ಮತ್ತು ಹೋರೆ ಮತ್ತೆ ಲಗ್ನ ಇದನ್ನೆಲ್ಲ ಗಣಕೀಕರಣ ಮಾಡಿದಾಗ ಯಾರ ಜಾತಕದಲ್ಲಿ ಸೂರ್ಯನ ಒಂದು ದೋಷ ಇರುತ್ತೆ, ಯಾರಿಗೆ ಹೃದಯಕ್ಕೆ ಮತ್ತೆ ಸೂರ್ಯನಿಗೆ ಸಂಬಂಧಪಟ್ಟ ರೋಗ ರುಜಿನಗಳಿರುತ್ತೆ, ಯಾರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ, ಇಂಥವರಿಗೆ ಈ ಸೂರ್ಯ ಸ್ಪರ್ಶದ ದರ್ಶನ ಅವರ ಕೋರಿಕೆಯನ್ನು ಈಡೇರಿಸುತ್ತೆ ಅಂತಕ್ಕಂಥದ್ದು ನಂಬಿಕೆ, ಒಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ಇದಕ್ಕೆ. ನಾವು ಅನೇಕ ವಿಚಾರಗಳಲ್ಲಿ ಇದನ್ನ ಮಾಡಿ ತೋರಿಸಿದ್ದೇವೆ. ಓಕೆ, ಧನ್ಯವಾದ ಗುರುಗಳೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಇನ್ನ ರಾಘವೇಂದ್ರ ಗುರೂಜಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಧ್ಯಾತ್ಮಿಕ ಚಿಂತಕರು,